ಭಟ್ಕಳ ತಾಲೂಕಿನ ಜಾಲಿಯಲ್ಲಿ ನೂತನ ಐಟಿಐ ಕಾಲೇಜ್ ಕಟ್ಟಡಕ್ಕೆ ಹಾಗೂ ಶಿರಾಲಿಯಲ್ಲಿ 2 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಸುನಿಲ್ ನಾಯ್ಕ್ ಶಿಲಾನ್ಯಾಸ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಸುನಿಲ್ ನಾಯ್ಕ್, ಭಟ್ಕಳ ಹಾಗೂ ಹೊನ್ನಾವರ ತಾಲೂಕುಗಳಲ್ಲಿ ಗ್ರಾಮೀಣ ರಸ್ತೆ ಸುಧಾರಣೆಗೆ ಹೆಚ್ಚಿನ ಒತ್ತನ್ನು ನೀಡಿದ್ದೇನೆ. ಶಿರಾಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 90% ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು, ಉಳಿದ ರಸ್ತೆಗಳ ಬಗ್ಗೆ ಮಾಹಿತಿ ನೀಡಿದರೆ ಅವುಗಳಿಗೂ ಅನುದಾನ ಒದಗಿಸಲು ಬದ್ಧನಾಗಿದ್ದೇನೆ. ಶಿರಾಲಿ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಪರಿವರ್ತಿಸಲು ಪಣ ತೊಟ್ಟಿದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಮಹತ್ತರವಾದ ಬದಲಾವಣೆಗಳನ್ನು ತರಲಾಗಿದೆ. ಪದವಿ ಕಾಲೇಜು ಕಟ್ಟಡ ನಿರ್ಮಾಣಗೊಂಡು ಉದ್ಘಾಟನೆಗೆ ಸಿದ್ಧವಾಗುತ್ತಿದೆ. ಇದೀಗ ಐಟಿಐ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಪೂರ್ಣವಾದ ಮೂಲಭೂತ ಸೌಕರ್ಯವನ್ನ ಒದಗಿಸುವುದು ನನ್ನ ಗುರಿಯಾಗಿದೆ ಎಂದು ವಿವರಿಸಿದರು. ರಸ್ತೆಗಳನ್ನ ಒಬ್ಬ ಶಾಸಕರಾದ್ಮೇಲೆ, ಯಾಕಂದ್ರೆ ನನ್ನ ಊರು, ನನ್ನ ಭಾಗ, ಈ ಭಾಗದ ಜನ ನನಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸಹಕಾರ ಮಾಡಿ ಇವತ್ತು ಶಾಸಕನಾಗಿ ಮಾಡಿರ್ತಕ್ಕಂಥದ್ದು. ಶಾಸಕನಾಗಬೇಕಾದ್ರೆ ಎಲ್ಲರ ಒಗ್ಗಟ್ಟಿಂದ ನನಗೆ ಸಹಕಾರ ಮಾಡಿರ್ತಕ್ಕಂಥಕ್ಕೆ ನಾನು ಇವತ್ತು ಋಣ ತೀರಿಸುವಂತ ಕೆಲಸ ಆಗಬೇಕಾಗಿದೆ. ಬಹುಶಃ ಎಲ್ಲಾ ಭಾಗದಲ್ಲೂ ಇವತ್ತು 95% ರಸ್ತೆಗಳನ್ನ ಹಾಕುವಂತ ಕೆಲಸ ಮಾಡಿದೆ. ಇನ್ನು 5% ಇರಬಹುದು. ಖಂಡಿತ ಶಿರಾಲಿ ಗ್ರಾಮ ಪಂಚಾಯತ್ ಅನ್ನ ಒಂದು ಮಾದರಿ ಪಂಚಾಯತ್ ಅನ್ನಾಗಿ ಖಂಡಿತ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟ ತುಂಬಾ ಸಂತೋಷ. ಕಚೇರಿಗೆ ಅಥವಾ ನನಗೆ ಮನವಿ ಕೊಡುವಂತ ಕೆಲಸ ಮಾಡಿ ಈಗಲೂ ಮತ್ತೆ ರಸ್ತೆ ಬಂದ್ರೆ ಎಲ್ಲ ಭಾಗದಲ್ಲಿ ಮತ್ತೆ ಹಾಕೊಡುವಂತ ಕೆಲಸ ಖಂಡಿತ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಮಂಜುನಾಥ್ ನಾಯ್ಕ್, ಶನಿಯಾರ್ ನಾಯ್ಕ್, ನಾಗಪ್ಪ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ದೇಶ ಉದ್ಧಾರ ಆಗೋದಿಲ್ಲ. ಮನಮನಗಳ ನಡುವೆ ಪ್ರೀತಿ ಸೇತುವೆ ಕಟ್ಟಬೇಕು. ಬದುಕು ಬದಲಿಸುವ ಸಾಹಿತ್ಯ ರಚನೆ ಆಗಬೇಕು. ಬುಡಕಟ್ಟು ಜನಾಂಗದ ಅಂಗಳಕ್ಕೆ ಸಾಹಿತ್ಯ ಸಮ್ಮೇಳನ ಬಂದಿದ್ದು ಒಂದು ಸಾರ್ಥಕತೆಯ ಭಾವನೆ ಉಂಟು ಮಾಡಿದೆ ಎಂದು ಸಾಹಿತಿ ವಿನಯ್ ಒಕ್ಕುಂದ ಹೇಳಿದರು. ಜೊಯ್ಡಾ-ಉಳವಿಯಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸಮಾರೋಪ ನುಡಿಗಳನ್ನಾಡಿದರು. ಶಾಂತಾರಾಮ್ ನಾಯಕರ ಬರಹದಲ್ಲಿ ಕಾಣುವ ಗಾಂಧಿ ಚಿಂತನೆಯು ಬದುಕಿನಲ್ಲಿ ಅಳವಡಿಸಿಕೊಂಡು ವ್ಯಕ್ತಿಯು ಗಾಂಧಿ ತತ್ವದೊಂದಿಗೆ ಬಾಳಿ ಬದುಕಿದವರೊಡನೆ ಬದುಕಿದ ಜೀವ ಗಾಂಧಿ ತತ್ವಕ್ಕೆ ಸಿಕ್ಕ ಮನ್ನಣೆ ಎಂದು ತಿಳಿದಿದ್ದೇನೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಬಲಿದಾನ ನೀಡಿದ ಜಿಲ್ಲೆ ಉತ್ತರ ಕನ್ನಡ. ಈ ಜಿಲ್ಲೆಯಲ್ಲಿ ಬದುಕಿ ಜನರ ಪ್ರೀತಿಗೆ ಕಾರಣವಾಗಿದೆ. ವಚನಗಳು ಉಳಿದುಕೊಂಡಿದ್ದು ಉಳವಿಯಲ್ಲಿ. ವಚನ ಸಾಹಿತ್ಯ ಸಂರಕ್ಷಣೆಗೆ ಇಲ್ಲಿನ ಜನ ನೀಡಿದ ಪ್ರೀತಿಯಿಂದಾಗಿಯೇ ಶರಣರ ವಚನ ಸಾಹಿತ್ಯ ಇಂದಿಗೂ ಉಳಿದಿದೆ ಎಂದರು. ಕೈಯಲ್ಲಿ ಕಸಬರಿಗೆ ಹಿಡಿಕೊಂಡು ಇಂಗ್ಲಿಷ್ ಅಧಿಕಾರಿಯನ್ನ ಗಂಗಾವಳಿ ನದಿಯ ತಡದವರೆಗೂ ಓಡಿಸಿದಂತ ಕಾಣಿ ಬೊಮ್ಮಕ್ಕ ಅನ್ನುವಂತ ಹೆಣ್ಣು ಮಗಳು, ಆ ಎಲ್ಲದರ ಪ್ರತಿನಿಧಿಯಾಗಿ ಇವತ್ತು ನಮ್ಮೊಂದಿಗೆ ಶಾಂತಾರಾಮ್ ನಾಯಕ್ ಹಿಚ್ಕಡ್ ಅವರು ಇದ್ದಾರೆ. ಒಂದು ಸಮಾಜವಾದಿ ಹೋರಾಟದ ಎಳೆ ಕೂಡ ಇದರ ಒಳಗಡೆ ಇದೆ. ವಿಕಾರವಾದಂತಹ ಹಲ್ಲೆಗಳು ನಡೀತಾ ಇರುವಂತಹ ಸಂದರ್ಭದೊಳಗೆ ಗಾಂಧೀಜಿಯ ತತ್ವವನ್ನ ಬಾಳಿ ಬದುಕಿದ ಸಮುದಾಯವನ್ನ ಗೌರವಿಸುವ ಒಂದು ಮರುಸ್ಮರಣಿಕೆ ಏನು ಅನ್ನುವ ರೀತಿಯೊಳಗಡೆ ನಾನು ಈ ಸಮ್ಮೇಳನವನ್ನ ಪರಿಭಾವಿಸ್ತೀನಿ. ಖಂಡಿತವಾಗಿಯೂ ಇದು ಗಾಂಧಿವಾದಕ್ಕೆ ಸಿಕ್ಕಂತಹ ಒಂದು ರೈತರ ಹೋರಾಟ, ಅಲ್ಲಿಯ ಕೃಷಿಯ ಹೋರಾಟ, ಯಾವುದನ್ನ ನೆನಪಿಸ್ಕೋಬೇಕು, ಯಾವುದನ್ನ ನೆನಪಿಸ್ಕೋಬಾರದು. ಉಳವಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ್ ಮೊಕಾಶಿ ಮಾತನಾಡಿ, ಯಾವುದೇ ಸಮ್ಮೇಳನ ಇದ್ರೂ ನಮ್ಮ ಹಳ್ಳಿಯ ಜನರು 16 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಸಾವಿರಾರು ಜನರು ಸಾಂಸ್ಕೃತಿಕ ಸಾಹಿತ್ಯ ಆರಾಧಕರಾಗಿದ್ದಾರೆ. ನಮ್ಮ ಸಹಾಯ ಸಹಕಾರ ಯಾವಾಗಲೂ ಸಿದ್ಧವಾಗಿದೆ ಎಂದರು. ಚನ್ನಬಸವೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಶಂಕರಯ್ಯ ಕಲ್ಮಠ ಶಾಸ್ತ್ರಿಗಳು ಮಾತನಾಡಿ, ಸಾಹಿತ್ಯ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡೋದಲ್ಲ. ಸಾಹಿತ್ಯ ನಮ್ಮ ಜೀವನದ ಒಂದು ಭಾಗವಾಗಿದೆ ಎಂದರು. ವಚನ ಸಾಹಿತ್ಯ ಕೇವಲ ಬರೆದಿರುವಂತ ಸಾಹಿತ್ಯವಲ್ಲ, ಅನುಭವದಿಂದ ಬಂದವು. ಅವುಗಳು ಅರ್ಥಗರ್ಭಿತವಾಗಿದ್ದು ಅವುಗಳನ್ನ ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು. ವೀರಶೈವರಿಗೆ ಕುಲವೆಂಬುದೂ ಇಲ್ಲ. ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಹಸಿರ ನಡುವೆ ವಚನ ಉಸಿರಾಗಿರುವ ಉಳುವಿಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನ ಮಾದರಿಗೆ ಸಾಕ್ಷಿಯಾಗಿದೆ. ನನ್ನ 84ನೇ ವಯಸ್ಸಿನಲ್ಲಿ ನನ್ನ ಮನೆಯವರು ಬೇಡ ಎಂದ್ರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಬಂದ ನನಗೆ ಇಲ್ಲಿನ ಜನರು ತೋರಿದ ಪ್ರೀತಿ, ಗೌರವ ನನ್ನ ಜೀವನದಲ್ಲಿ ಸಾಕಾಗುವಷ್ಟು ಸಂತೋಷ ಸಿಕ್ಕಿದೆ. ಎಲ್ಲರ ಪ್ರೀತಿಗೆ ನಾನು ನಿಜವಾಗಿ ಸಂತಸಪಟ್ಟೆ. ದೇವಸ್ಥಾನದಿಂದ ದೂರವಿದ್ದ ನಾನು ಉಳವಿಯಲ್ಲಿ ದೇವರ ದರ್ಶನ ಪಡೆದು ಧನ್ಯನಾದೆ ಎಂದು ಸಮ್ಮೇಳನದ ಸರ್ವಾಧ್ಯಕ್ಷ ಶಾಂತಾರಾಮ್ ನಾಯಕ್ ಹಿಚ್ಕಡ ಹೇಳಿದರು. ಕಸಾಪ
ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಅಧ್ಯಕ್ಷತೆ ವಹಿಸಿದ್ದರು. ಉಳುವಿ ಟ್ರಸ್ಟ್ನ ಸಂಜಯ್ ಕಿತ್ತೂರ್, ಶಂಕರಯ್ಯ ಕಲ್ಮಠ, ಎಂಸಿ ಉಪ್ಪಿನ, ಉಳುವಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಗಲಾ ಮಿರಾಶಿ, ಉಪಾಧ್ಯಕ್ಷ ಮಂಜುನಾಥ್ ಮೊಕಾಶಿ, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಉದಯ್ ಹುಲಿ, ಉಮೇಶ್ ಬೋಳಶೆಟ್ಟಿ, ಕಸಪ ಜಿಲ್ಲಾ ಕಾರ್ಯದರ್ಶಿ ಪಿಆರ್ ನಾಯ್ಕ್, ಮುರ್ತುಜಾ ಹುಸೇನ್, ಜೊಯ್ಡಾ ಅಧ್ಯಕ್ಷ ಪಾಂಡುರಂಗ್ ಪಟಗಾರ್ ಮುಂತಾದವರು ಇದ್ದರು. ಪಕ್ಷದ ಹೈಕಮಾಂಡ್ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಲು ತಿಳಿಸಿದರೆ ಮುಂದುವರಿಯುತ್ತೇನೆ, ಬೇರೆ ಜವಾಬ್ದಾರಿ ನೀಡಿದರೆ ಅದನ್ನ ಸ್ವೀಕರಿಸುತ್ತೇನೆ ಎಂದು ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಭೀಮಣ್ಣ ನಾಯ್ಕ್ ತಿಳಿಸಿದ್ದಾರೆ. ಕಾರವಾರದ ಅಜ್ವಿ ಓಷನ್ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷವನ್ನ ಬಲಪಡಿಸುತ್ತೇವೆ. ಪಕ್ಷದಲ್ಲಿ ಹುದ್ದೆ ಮುಖ್ಯವಲ್ಲ, ಪಕ್ಷ ಸಂಘಟನೆಗೆ ಸಹಕರಿಸೋದು ಮುಖ್ಯ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ಯಾವುದೇ ತಾರತಮ್ಯವಿಲ್ಲ. ಪಕ್ಷದ ಆಂತರಿಕ ವಿಷಯದ ಬಗ್ಗೆ ಹಿರಿಯರು ತೀರ್ಮಾನ ಮಾಡ್ತಾರೆ. ವಿಧಾನಸಭೆ ಚುನಾವಣೆಗೆ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಟಿಕೆಟ್ ನೀಡುವ ತೀರ್ಮಾನ ಹೈಕಮಾಂಡ್ನವರು ಮಾಡ್ತಾರೆ ಎಂದರು. ಜಿಲ್ಲೆಯ ಹಲವು ಜ್ವಲಂತ ಸಮಸ್ಯೆಗಳ ಪಟ್ಟಿ ಮಾಡಿ ಡಾಕ್ಟರ್ ಪರಮೇಶ್ವರ್ ನೇತೃತ್ವದ ಚುನಾವಣೆ ಸಮಿತಿಗೆ ಸಲ್ಲಿಸಲಾಗುವುದು. ಈ ಸಮಿತಿ ಈ ಸಮಸ್ಯೆಗಳನ್ನ ಎತ್ತಿಕೊಂಡು ಹೋರಾಟ ಮಾಡುವ ಬಗ್ಗೆ ನಿರ್ಧರಿಸಲಿದೆ ಎಂದರು. ಕಾಂಗ್ರೆಸ್ ಪಕ್ಷ ಬೂತ್ ಮಟ್ಟದಿಂದ ವಾರ್ಡ್ ಮಟ್ಟದವರೆಗೆ ಬಹಳ ಶಕ್ತಿಶಾಲಿಯಾಗಿದೆ. ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ, 40% ಕಮಿಷನ್ ಸೇರಿದಂತೆ ಎಲ್ಲಾ ಹಗರಣಗಳನ್ನ ಜನತೆ ಮುಂದಿರಿಸಲಾಗುವುದು. ಹಿಂದಿನ ಕಾಂಗ್ರೆಸ್ ಸರ್ಕಾರ ತಂದ ಜನಪ್ರಿಯ ಯೋಜನೆಗಳನ್ನ ಬಿಜೆಪಿ ಸರ್ಕಾರ ಬಂದ್ ಮಾಡಿದೆ. ಅವರೆಲ್ಲರೂ ಕೂಡ ಎಲ್ಲರೂ ಹೇಳ್ತಾರೆ, ಈಗ ಯಾರಿಗೆ ಅವಕಾಶ ಬೇಕು, ಇನ್ಯಾರ್ಯಾರಿಗೆ ಇನ್ನೂ ಹೆಚ್ಚಿನ ಕೆಲಸ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥವ್ರಿಗೆ ಜಿಲ್ಲೆಯಲ್ಲಿ ಕೆಲಸ ಅವಕಾಶ ಮಾಡಿಕೊಡ್ತೀವಿ. ನಾವು 14 ಬ್ಲಾಕಲ್ಲೂ ಕೂಡ ಸದ್ಯಕ್ಕೆ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅಂತ ಏನು ನ್ಯೂನತೆ ಇದೆ ನಮ್ಮ ನಾಯಕರಿದ್ದಾರೆ. ಈಗ ನಮ್ಮ ಪಕ್ಷ ಆಂತರಿಕ ವಿಚಾರಗಳನ್ನು ನಮ್ಮ ವರಿಷ್ಠರು ಅದಕ್ಕೆ ಗಮನ ಹರಿಸ್ತಾರೆ ಅನ್ನೋಂಥದ್ದು ನನ್ನ ಅನಿಸಿಕೆ. ಈಗ ನಾನೇ ಇದ್ದೀನಿ, ನಾನು ಎಷ್ಟು ವರ್ಷ ಇದ್ದೀನಿ, ನಾನು ಪಕ್ಷ ಎಲ್ಲಿವರೆಗೆ ಅವಕಾಶ ಕೊಟ್ಟಿದ್ದು ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಪಕ್ಷ ಇದು ಬಿಟ್ಟು ಇನ್ನೊಂದು ಕೆಲಸ ತೋರಿಸಿದಾಗ ನಾನು ಆ ಕೆಲಸ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ನಾನು ಪಕ್ಷದಲ್ಲಿ ಹುದ್ದೆ ಮುಖ್ಯ ಅಲ್ಲ, ಪಕ್ಷದ ಸಂಘಟನೆಗೆ ನಾವು ಎಷ್ಟು ಸಹಕರಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಅಗತ್ಯ ಇದೆ ಇಲ್ಲ ಅಂತದಿಲ್ಲ. ಯಾಕೆ ನಾವೆಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಜಿಲ್ಲೆಯಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಜಿಲ್ಲೆಯಲ್ಲಿ ಪಕ್ಷವನ್ನ ಬಲಪಡಿಸುವಂತ ಕೆಲಸನ ನಾವು ಮಾಡ್ತೀವಿ. ಮಾನ್ಯ ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಹಿಂದಿನ ಎಲ್ಲ ಶಾಸಕರು, ಎಲ್ಲ ಮುಖಂಡರು, ಎಲ್ಲ ಕೆಪಿಸಿಸಿಯ ಗೌರವಿತ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಕೆಲಸವನ್ನು ನಾವು ಮಾಡ್ತೀವಿ. ಅದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ, ಎಲ್ಲೂ ತಾರತಮ್ಯ ಇಲ್ಲ, ಒಟ್ಟಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಮಾಜಿ ಶಾಸಕ ಸತೀಶ್ ಸೈಲ್ ಮಾತನಾಡಿ, ಕಾರ್ಯಕರ್ತರು ಸೇರಿ ನನಗೆ ಮತ್ತೆ ಅವಕಾಶ ನೀಡಿದ್ರೆ ಕಾರವಾರ ಅಂಕೋಲಾ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸುತ್ತೇನೆ. ಇಲ್ಲಿ ಸುಶಿಕ್ಷಿತರು ಬಹಳ ಜನ ಇದ್ದಾರೆ, ಆದ್ರೆ ನಿರುದ್ಯೋಗ ತಾಂಡವವಾಡ್ತಿದೆ. ಕೇಂದ್ರ ಸರ್ಕಾರದ ಉದ್ಯಮಗಳು ಬಂದಾಗ ಕನಿಷ್ಠ 30% ಉದ್ಯೋಗ ಸ್ಥಳೀಯರಿಗೆ ನೀಡಬೇಕಾಗಿತ್ತು. ಕೈಗಾಣು ವಿದ್ಯುತ್ ಸ್ಥಾವರದವರು ಗುಡ್ಡಗಳನ್ನ ಕಡಿದು ನಾಶ ಮಾಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಪಕ್ಷ ಬರುವ ದಿನಗಳಲ್ಲಿ ಧ್ವನಿ ಎತ್ತಿ ಹೋರಾಟ ಮಾಡಲಿದೆ. ಟೋಲ್ನಾಕಾದಲ್ಲಿ ಸ್ಥಳೀಯರಿಗೆ 1 ಪೈಸೆ ಶುಲ್ಕ ತೆಗೆದುಕೊಳ್ಳದಂತೆ ಹೋರಾಟ ಮಾಡಿ ಯಶಸ್ವಿಯಾಗಿದ್ದೇವೆ. ಆಗ ನಾನು ತಂದ ಕೆರವಡಿ, ಮಂಜುಗುಣಿ ಸೇತುವೆ ಕಾಮಗಾರಿಗಳಿಗೆ ಈಗಿನ ಶಾಸಕಿಯವರು ಸ್ವಲ್ಪ ವಿಳಂಬ ಮಾಡ್ತಿದ್ದಾರೆ. ಮಂಜುಗುಣಿ ಸೇತುವೆ ದೇವಸ್ಥಾನಕ್ಕೆ ಸಂಪರ್ಕಿಸುವ ಸೇತುವೆ. ಈ ಸೇತುವೆ ಮಾಡುವ ಹಠದಲ್ಲಿ ಸೇತುವೆ ಮಂಜೂರಿಸಿ ಮಾಡಿಸಿದೆ. ಆದ್ರೆ ಈಗ ವಿಳಂಬ ಮಾಡುತ್ತಿರುವುದು ಬಹಳ ನೋವಿದೆ ಎಂದರು. ನಾನು ಲೀಡರ್ ಅಲ್ಲ ಎಂದು ಕಾರ್ಯಕರ್ತರು ಭಾವಿಸಿದ್ರೆ, ಕಾರ್ಯಕರ್ತರಿಂದ ಸ್ಪಂದನೆ ಇಲ್ಲದಿದ್ರೆ ಬಿಟ್ಟು ಹೋಗೋದು ನನ್ನ ಕರ್ತವ್ಯ. ನಾವೆಲ್ಲ ಕಾರ್ಯಕರ್ತರ ಮೇಲೆ ಡಿಪೆಂಡ್ ಇದ್ದೇವೆ. ಬಿಜೆಪಿಯವರು ಹಿಂದೂ ಎನ್ನುತ್ತಾರೆ, ನಾವು ಮರಾಠರೇ. ಸೀಬರ್ಡ್ ಪ್ರದೇಶದ ಒಳಗೆ ಆರ್ಟಿಒ ಕಾಲಿಡಲು ಬಿಡ್ತಿಲ್ಲ. ಒಂದು ವೇಳೆ ಆರ್ಟಿಒ ಸೀಬರ್ಡ್ ಪ್ರದೇಶದ ಒಳಗೆ ಹೋಗಿ ಅಲ್ಲಿರುವ ವಾಹನಗಳ ಮಾಹಿತಿ ಪಡೆದು ಬಂದ್ರೆ ನಾನು ಊರು ಬಿಡಲು ಸಿದ್ಧ ಎಂದು ಮಾಜಿ ಶಾಸಕ ಸತೀಶ್ ಸೈಲ್ ಸವಾಲೆಸೆದ್ರು. ಮತ್ತೆ ಗ್ಯಾರಂಟಿ ಹೇಳ್ತೇವೆ ನಾವು, ಮುಂದೆ ನಮ್ಮ ಈ ಕಾರ್ಯಕರ್ತರ ಪಡೆ ಏನು ಇದೆಯಲ್ಲ ಮತ್ತು ನಮ್ಮ ಜನರು ನಮಗೆ ಅವಕಾಶವನ್ನು ಮಾಡಿಕೊಟ್ರೆ ವಿ ವಿಲ್ ಚೇಂಜ್ ದ ಸಿನಾರಿಯೋ ಆಫ್ ಅವರ್ ಡಿಸ್ಟ್ರಿಕ್ಟ್. ಫಸ್ಟ್ ನಾನು ಇವತ್ತು ಮಾತು ಹೇಳಿಕ್ಕೆ ಬಯಸ್ತೇನೆ, ಎಂಪ್ಲಾಯ್ಮೆಂಟ್ ಇಲ್ಲ. ITI ಆದಂಥ ಮಕ್ಕಳು ಇವತ್ತು ಇಷ್ಟು ಇದ್ದಾರೆ ಅಂತ ಹೇಳಿದರೆ ಯು ವಿಲ್ ನಾಟ್ ಬಿಲೀವ್. ITI, ಡಿಪ್ಲೊಮಾ, ಆಮೇಲೆ ನಮ್ಮ BSc, BCom, BA, ಆಮೇಲೆ ಇಂಜಿನಿಯರ್ಸ್. ಇವತ್ತು ಇಂಜಿನಿಯರ್ಸ್ ಪೊಲೀಸಿಗೆ ಜಾಯ್ನ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಪೊಲೀಸರಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಗಳು ಬಂದಿದ್ದಾವೆ. ಅದನ್ನು ಅನ್ಎಂಪ್ಲಾಯ್ಮೆಂಟ್ ಅನ್ನು ನಾವು ಎಷ್ಟು ಇದೆಯಲ್ಲ ಅದನ್ನು ಕ್ಲಿಯರ್. ಸೀಬರ್ಡ್ ಯಾವ್ದಕ್ಕೆ ಬಂದಿದೆ? ನಮಗೂ ನಮ್ಮ ರಾಜ್ಯದಲ್ಲಿ ಯಾವಾಗ ನಾವು ನಮ್ಮ ಕರೆಂಟ್ ಇಲ್ಲ, ಇಲ್ಲಿ ಕರೆಂಟ್ ಉತ್ಪಾದನೆ ಕೊಡ್ತಾ ಇದ್ದೇವೆ, KPC ಇದೆ. ಇವರು ಸೆಂಟ್ರಲ್ ಗವರ್ಮೆಂಟ್ ಅಂತ ಎಂಪ್ಲಾಯ್ಮೆಂಟ್ ತಗೊಳ್ತಾರೆ, ಸಹಜ, ದಟ್ ಈಸ್ ನಾರ್ಮ್ಸ್ ಆಫ್ ದಿ ಗವರ್ಮೆಂಟ್. ಆದರೆ ಇಲ್ಲಿ ಯಾವಾಗ ಇಂಥ ಒಂದು ಉತ್ಪಾದನೆ ಆಗುವಂಥ ಇಲ್ಲಿ ಯೂನಿಟ್ ಬಂದಾಗ ಅಟ್ಲೀಸ್ಟ್ 30% ನಮ್ಮ ಜನರಿಗೆ ಆದ್ಯತೆಯನ್ನು ಕೊಡಬೇಕು. ಆ ಆದ್ಯತೆಯನ್ನು ಕೊಡ್ತಾ ಇಲ್ಲ. ಹೊರಗಿನವ್ರು ಬಂದು ಕೆಲಸ ಮಾಡ್ತಾರೆ. ನಾವು ಹೊರಗಿನವರು ಅಂತ ಹೇಳಿದ್ರು ತಪ್ಪು ಅಂತ ಹೇಳೋದಿಲ್ಲ, ಆದರೂ ಅಟ್ಲೀಸ್ಟ್ ಸಮ್ ಪರ್ಸೆಂಟೇಜ್ ನಮ್ಮ ಜನರಿಗೆ ಕೆಲಸ ಉದ್ಯೋಗ ಬೇಡವಾ? ನಾವು ಮಾಡೇ ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರದ ಕಾಂಗ್ರೆಸ್ ಪದಾಧಿಕಾರಿಗಳು ಇದ್ದರು.
ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ, ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ, ಮಹಾಗಣಪತಿ ಮಂದಿರದ ಹತ್ತಿರ, ಕುಡ್ಲೆ ಬೀಚ್ ರೋಡ್, ಗೋಕರ್ಣ. ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ 9901 735225. ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್. ಮೊಬೈಲ್ ಸಂಖ್ಯೆ 8073039018 9620342620. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್, ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. Rajalakshmi Jewellers, Gold Jewelry, 916 BIS Hallmark, Natural Diamond Jewelry, Natural Gemstones.
Akarsha Fashion Jewelry, silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali.